ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಹಸ್ತಾಂತರ ಆಗ್ತಾರಾ ವಕೀಲ ದೇವರಾಜೇಗೌಡ ಅನ್ನೋ ಪ್ರಶ್ನೆ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸೋಕೆ ಬೇಕಾಗಿರೋ ಪೇಪರ್ ವರ್ಕ್ ಅನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಜಡ್ಜ್ ಎದುರು ಹಾಜರುಪಡಿಸಿದ ವೇಳೆ ಎಸ್ಐಟಿ ತನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಕಾರಣ ನಾನಾಗಲೇ ಹೇಳ್ತಾ ಇದ್ದಲ್ಲ, ಪ್ರಜ್ವಲ್ ಮಾಜಿ ಕಾರು ಚಾಲಕ, ಇವ್ರ ಹೆಸರನ್ನು ಹೇಳಿದ್ರು, ಇವರಿಗೆ ನಾನು ಪೆನ್ ಡ್ರೈವ್ ಕೊಟ್ಟಿದ್ದೆ, ಇವರಿಂದಲೇ ಲೀಕ್ ಆಗಿದ್ದು ಅಂತ ಹೇಳಿ. ಸೊ ಈ ಪ್ರಕರಣದಲ್ಲಿ ಅವ್ರನ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈಗ ಇವರು ಅರೆಸ್ಟ್ ಆಗಿರೋದು ಪ್ರತ್ಯೇಕ ಪ್ರಕರಣ, ಅಂದ್ರೆ ಇವ್ರ ಮೇಲಿರೋದು ಏಪ್ರಿಲ್ 1ನೇ ತಾರೀಕು ದಾಖಲಾಗಿರುವಂತಹ ಅತ್ಯಾಚಾರದ ಪ್ರಕರಣ. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆಯಾ? ಆ ತರದ ಅವಕಾಶ ಇದೆಯಾ? ಬಿಕಾಸ್ ಎರಡೂ ಕೂಡ ಬೇರೆ ಬೇರೆ ಪ್ರಕರಣ ಆಗಿರೋದ್ರಿಂದ ಕ್ಲಬ್ ಮಾಡಿ ಕನ್ಸಿಡರ್ ಮಾಡಿ ಜಡ್ಜ್ ಕೊಡೋ ಸಾಧ್ಯತೆ ಇದೆಯಾ? ಏನ್ ಡೀಟೇಲ್ಸ್ ಇದೆ? ಮಮತಾ, ಏನು ಈಗ ದೇವರಾಜೇಗೌಡರು ಬಂಧನ ಆಗಿರ್ತಕ್ಕಂಥದ್ದು ಅತ್ಯಾಚಾರ ಪ್ರಕರಣದಲ್ಲಿ. ಆದರೆ ದೇವರಾಜೇಗೌಡರು ಇದಕ್ಕೂ ಮೊದಲೇ SIT ಅವರು ಒಂದು ನೋಟಿಸನ್ನು ನೀಡಿದ್ರು. ಏನು ಅಂತ ಹೇಳಿದ್ರೆ, ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಏನಾದ ಪೆಂಡ್ರೈವ್ ಹಂಚಿಕೆ ಹಿಂದೆ ದೇವರಾಜೇಗೌಡ ಅವರ ಕೈವಾಡ ಇದೆ ಅಂತ ಹೇಳಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಆರೋಪವನ್ನು ಮಾಡಿದ್ರು. ಈ ಆರೋಪ ಮೇಲೆ SIT ಅಧಿಕಾರಿಗಳು ದೇವರಾಜೇಗೌಡರಿಗೆ ನೋಟಿಸನ್ನು ನೀಡಿ ಅವರು ವಿಚಾರಣೆಗೂ ಸಹ ಹಾಜರಾಗಿ ಹೇಳಿಕೆಯನ್ನು ಸಹ ದಾಖಲಿಸಿ ಬಂದಿದ್ರು. ಇದಾದ ಬಳಿಕ ಪೆಂಡ್ರೈವ್ ವಿಚಾರವಾಗಿ 2ನೇ ಬಾರಿಗೆ SIT ನೋಟಿಸನ್ನು ನೀಡಿರ್ತಕ್ಕಂಥದ್ದು. ಆದರೆ ಈಗ ದೇವರಾಜೇಗೌಡರು ಅತ್ಯಾಚಾರ ಪ್ರಕರಣದಲ್ಲಿ ಒಳನರಸೀಪುರ ನಗರ ಠಾಣೆ ಪೊಲೀಸರು ಅವರನ್ನ ಬಂಧಿಸಿದರೆ, ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಅವರನ್ನ ಜಡ್ಜ್ ಎದುರು ಹಾಜರುಪಡಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ SIT ಅವರು ಏನು ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿರುವ ಅಶ್ಲೀಲ ವಿಡಿಯೋ ಹಾಗೂ ಫೋಟೋ ಇರುವಂತಹ ಪೆನ್ಡ್ರೈವ್ ಏನು ಹಂಚಿದರೆ, ಇದೇ ಪ್ರಕರಣದಲ್ಲಿ ವಿಚಾರಣೆಗಾಗಿ ದೇವರಾಜೇಗೌಡರನ್ನ ತಮ್ಮ ವಶಕ್ಕೆ ನೀಡುವಂತೆ ಜಡ್ಜ್ ಮುಂದೆ ಸಹ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ. ಆ ನಂತರದಲ್ಲಿ ನ್ಯಾಯಾಧೀಶರು SIT ವಶಕ್ಕೆ ನೀಡ್ತಾರೆ ಅಥವಾ ಪೊಲೀಸ್ ಕಸ್ಟಡಿಗೆ ನೀಡ್ತಾರೆ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.